ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಾಜ್. ನಾನು ಇವತ್ತು ರಿವ್ಯೂ ಕೊಡೋಕೆ ಬಂದಿರುವ ಮೂವಿ ಯಾವುದು ಅಂದರೆ ಅನುಪಮಾ ಪರಮೇಶ್ವರನ್ ನಟಿಸಿರುವ ಹೊಸ ಚಿತ್ರ ಪರದಾ. ಈ ಮೂವಿಯು ಈಗ OTTಯಲ್ಲಿ ಬಿಡುಗಡೆಯಾಗಿದೆ. ಈ ಮೂವಿಯ ರಿವ್ಯೂ ಏನಂತ ನೋಡೋಣ ಬನ್ನಿ. ಈ ಮೂವಿಯ ಮೈನಸ್ ಪಾಯಿಂಟ್ ಏನು, ಪ್ಲಸ್ ಪಾಯಿಂಟ್ ಏನು, ಈ ಮೂವಿಯನ್ನು ನೋಡೋಕೆ ಯೋಗ್ಯವಾಗಿದೆಯಾ ಎಂದು ನೋಡೋಣ. ಇನ್ನು ಈ ಮೂವಿಯ ಕತೆ ಏನೆಂದರೆ, ಈ ಸಿನಿಮಾದಲ್ಲಿ ಪಾದತಿ ಎಂಬ ಒಂದು ಕಾಲ್ಪನಿಕ ಹಳ್ಳಿಯ ಹಿನ್ನೆಲೆಯಲ್ಲಿ ನಡೆಯುತ್ತದೆ. ಇಲ್ಲಿ ಒಂದು ವಿಚಿತ್ರ ಮತ್ತು ಶೋಷಣೆಯ ಸಂಪ್ರದಾಯ ಇದೆ. ಅದು ಇಲ್ಲಿನ ನಿಯಮದ ಪ್ರಕಾರ ಯಾವ ಒಬ್ಬ ಮಹಿಳೆಯು ತನ್ನ ಮುಖವನ್ನು ಅವರ ಕುಟುಂಬದವರಿಗೆ ಬಿಟ್ಟು ಬೇರೆಯವರಿಗೆ ತೋರಿಸುತ್ತಾಳೋ ಅಲ್ಲಿರುವ ಜ್ವಾಲಮ್ಮ ಎಂಬ ದೇವಿಗೆ ಕೋಪಗೊಳ್ಳುತ್ತಾಳೆ. ಇದು ಈ ಹಳ್ಳಿಗೆ ಒಂದು ಭೀಕರ ಶಾಪವನ್ನು ತರುತ್ತದೆ ಎಂದು ಅಲ್ಲಿನ ಜನರು ನಂಬಲಾಗಿದೆ. ಹಾಗಾಗಿ ಎಲ್ಲ ಮಹಿಳೆಯರು ತಮ್ಮ ಮುಖವನ್ನು ಪರದಾ ಅಥವಾ ಒಂದು ವಸ್ತುವಿಂದ ಮುಚ್ಚಿಕೊಂಡು ಓಡಾಡಬೇಕು. ನಮ್ಮ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಅನುಪಮಾ ಪರಮೇಶ್ವರನ್ ಆಸ್ ಸುಬ್ಬಲಕ್ಷ್ಮಿ ಅಥವಾ ಸುಬ್ಬು ಎಂದು ಕರೆಯಲ್ಪಡುವ ಈ ಸಂಪ್ರದಾಯವನ್ನು ತುಂಬಾನೇ ನಂಬಿರುತ್ತಾಳೆ. ಆಕೆ ತಾನು ಪ್ರೀತಿಸಿದ ಹುಡುಗನೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿರುತ್ತಾಳೆ ಮತ್ತು ಎಲ್ಲರೂ ಪರಿಪೂರ್ಣರಾಗಿ ಕಾಣಿಸುತ್ತಿರುತ್ತದೆ. ಆದರೆ ಒಂದು ದಿನ ಆಕೆಯ ಮುಖವನ್ನು ತೋರಿಸಿರುವ ಒಂದು ಇಂಗ್ಲಿಷ್ ಫೋಟೋ ಮ್ಯಾಗಜಿನ್ನ ಕವರ್ ಮೇಲೆ ಕಾಣಿಸುತ್ತದೆ. ಅಲ್ಲಿನ ಹಳ್ಳಿಯ ಹಿರಿಯರು ತಮ್ಮ ಮೂಢನಂಬಿಕೆಯಿಂದ ಆಕೆಯ ಮೇಲೆ ದೇವಿಯ ಕೋಪ ಮಾಡಿಕೊಂಡಿದ್ದಾಳೆ ಎಂದು ಘೋಷಿಸುತ್ತಾರೆ. ಆಕೆ ತನ್ನ ನಿರಪರಾಧಿಯನ್ನು ಸಾಬೀತುಪಡಿಸಬೇಕೆಂದು ಅಲ್ಲಿನ ಜನರು ಹೇಳುತ್ತಾರೆ. ಇಲ್ಲವಾದರೆ ಒಂದು ಧಾರ್ಮಿಕ ಬಲಿದಾನಕ್ಕೆ ಒಳಗಾಗಬೇಕು ಎಂದು ಹೇಳುತ್ತಾರೆ. ತನ್ನನ್ನು ರಕ್ಷಿಸಿಕೊಳ್ಳಲು ಆ ಫೋಟೋಗ್ರಾಫರನ್ನು ಹುಡುಕಲು ಸುಬ್ಬು ಹಿಮಾಲಯದಲ್ಲಿರುವ ಧರ್ಮಶಾಲೆಗೆ ಹೋಗುತ್ತಾಳೆ. ಅಲ್ಲಿನ ಸುದೀರ್ಘ ಮತ್ತು ಕಷ್ಟದ ಪ್ರಯಾಣವನ್ನು ಕೈಗೊಳ್ಳುತ್ತಾಳೆ. ಈ ಪ್ರಯಾಣದಲ್ಲಿ ಆಕೆಗೆ ಇಬ್ಬರು ಅಸಾಮಾನ್ಯ ಸಂಗಾತಿಯರು ಜೊತೆಯಾಗುತ್ತಾರೆ. ಆಕೆಯ ಚಿಕ್ಕಮ್ಮ ರತ್ನಮ್ಮ ಮತ್ತು ಒಬ್ಬ ಸ್ವತಂತ್ರ ಮನೋಭಾವದ ಆರ್ಕಿಟೆಕ್ಟ್ ಅಮಿಷ್ಟ. ಈಗ ಈ ರೋಡ್ನಲ್ಲಿ ಟ್ರಿಪ್ ಎ ನಮ್ಮ ಕಥೆಯ ಜೀವಾಳ. ಇನ್ನು ಪಾತ್ರವರ್ಗ ಮತ್ತು ಪಾತ್ರಗಳು ಈ ಸಿನಿಮಾದಲ್ಲಿ ಹೇಗಿವೆ ಎಂದು ನೋಡೋಣ. ಸುಬ್ಬಲಕ್ಷ್ಮಿ ಪಾತ್ರದಲ್ಲಿ ನಟಿಸಿರುವ ಅನುಪಮಾ ಪರಮೇಶ್ವರಂ ಸುಬ್ಬು ತನ್ನ ಸಂಪ್ರದಾಯದಿಂದ ಪಾಲನೆಯಿಂದಾಗಿ ಆರಂಭದಲ್ಲಿ ತುಂಬ ಭಯದಿಂದ ಇರುತ್ತಾಳೆ. ಆದರೆ ಆಕೆಯ ಪಾತ್ರವು ಕಥೆಯ ಬೆನ್ನೆಲುಬು. ಇದು ಆಕೆಯ ಆತ್ಮಶೋಧನೆಯ ಪ್ರಯಾಣ ಮತ್ತು ಈ ಪ್ರಯಾಣದಲ್ಲಿ ಆಕೆ ಒಬ್ಬ ಅಸಹಾಯಕ ಸಂತ್ರಸ್ತೆಯ ಸ್ಥಾನದಲ್ಲಿ ಒಬ್ಬಳು ಬಲಶಾಲಿ ಮತ್ತು ನಂಬಿಕೆಯ ಮಹಿಳೆಯಾಗಿ ರೂಪಾಂತರಗೊಳ್ಳಿದ್ದಾಳೆ. ಅನುಪಮಾ ನಿಜವಾಗಿಯೂ ಪ್ರಾಮಾಣಿಕ ಮತ್ತು ಭಾವನಾತ್ಮಕ ಅಭಿನಯ ನೀಡಿದ್ದಾರೆ. ಆಕೆ ಪರದಾ ಧರಿಸಿದಾಗಲೂ ತನ್ನ ಎಕ್ಸ್ಪ್ರೆಷನ್ಗಳ ಮೂಲಕ ಸಾಕಷ್ಟು ಭಾವನೆಗಳನ್ನು ಹೊರಹಾಕಿದ್ದಾಳೆ. ಇನ್ನು ತೆಲುಗು ಸಿನಿಮಾದಲ್ಲಿ ಅಮಿಷ್ಟ ಒಂದು ಫ್ರೆಶ್ ಎಂಟ್ರಿ. ಆಕೆ ಒಬ್ಬ ಮಾಡರ್ನ್, ಮುಕ್ತನಾಗಿ ಮಾತನಾಡುವ ಆರ್ಕಿಟೆಕ್ಟ್. ಆಕೆ ಆರಂಭದಲ್ಲಿ ಸುಬ್ಬುವಿಗೆ ಸಹಾಯ ಮಾಡಲು ತನ್ನ ಟ್ಯಾಕ್ಸಿ ಕೆಲಸಗಳನ್ನು ಬ್ರೇಕ್ ಮಾಡುತ್ತಾಳೆ. ಆಕೆಯ ಪಾತ್ರ ಕೇವಲ ಮಾತುಗಳಿಂದ ಅಲ್ಲ, ಆದರೆ ಒಬ್ಬ ಆತ್ಮವಿಶ್ವಾಸದ ಸ್ವತಂತ್ರ ಮಹಿಳೆಯಾಗಿ ತೋರಿಸುತ್ತಾರೆ. ದರ್ಶನ ಅವರು ನ್ಯಾಚುರಲ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇನ್ನು ಸುಬ್ಬು ಅವರ ಚಿಕ್ಕಮ್ಮ ರತ್ನಮ್ಮ ಒಬ್ಬ ಗೃಹಿಣಿ, ಅಂದರೆ ಮನೆಯವಳು. ಈ ಪ್ರಯಾಣದಲ್ಲಿ ಆಕೆಯೂ ತನ್ನದೇ ಆದ ಧ್ವನಿ ಮತ್ತು ಸ್ವಾತಂತ್ರ್ಯವನ್ನು ಕಂಡುಕೊಳ್ಳುತ್ತಾಳೆ. ತನ್ನ ಗಂಡನ ಒತ್ತಡದಿಂದ ಹೋರಾಡುವ ಆಕೆಯ ಕಷ್ಟಗಳು ಸಿನಿಮಾದಲ್ಲಿನ ಕೆಲವು ತಮಾಷೆಯ ಮತ್ತು ಸ್ಪರ್ಶಿಸುವ ಕ್ಷಣಗಳು ಒದಗಿಸುತ್ತವೆ. ಸಂಗೀತ ಒಬ್ಬ ಮಹಿಳೆ ಮತ್ತು ಆತ್ಮವಿಶ್ವಾಸವನ್ನು ಕಂಡುಕೊಳ್ಳುವ ಪ್ರಯಾಣವನ್ನು ಪರಿಪೂರ್ಣವಾಗಿ ಸೆರೆ ಹಿಡಿದಿದ್ದಾರೆ. ಇನ್ನು ಈ ಮೂವಿಯ ಪಾಸಿಟಿವ್ ಪಾಯಿಂಟ್ಸ್ ಏನೆಂದರೆ, ಒಂದು ಕಮರ್ಷಿಯಲ್ ಹೀರೋ ಪ್ರಧಾನ ಸಿನಿಮಾಗಳಿಂದ ತುಂಬಿರುವ ಇಂಡಸ್ಟ್ರಿಯಲ್ಲಿ ಪರದಾ ಒಂದು ಧೈರ್ಯಶಾಲಿ ಮಹಿಳಾ ಪ್ರಧಾನ ಸಾಮಾಜಿಕ ಸಿನಿಮಾ. ಇದು ಮೂಢನಂಬಿಕೆ ಮತ್ತು ಪುರುಷಾಧಿತ್ಯವನ್ನು ಪ್ರಶ್ನಿಸುವ ಒಂದು ವಿಶಿಷ್ಟವಾದ ಪ್ರಯತ್ನ. ಇನ್ನು ಈ ಮೂವರು ನಾಯಕಿಯರು, ವಿಶೇಷವಾಗಿ ಅನುಪಮಾ, ಇಡೀ ಸಿನಿಮಾವನ್ನು ತಮ್ಮ ಅಭಿನಯದಿಂದಲೇ ಕೊಂಡೊಯ್ದಿದ್ದಾರೆ ಮತ್ತು ಕೆಮಿಸ್ಟ್ರಿ ಮತ್ತು ಹೆಣ್ಣಿನ ವಿವಿಧ ಮುಖಗಳನ್ನು ತೋರಿಸುವ ಅವರ ನಟನೆ ಶಕ್ತಿಯುತವಾಗಿದೆ. ಇನ್ನು ಮೃದುಲ್ ಸುಜಿತ್ ಸೇನ್ ಅವರ ಕ್ಯಾಮರಾ ವರ್ಕ್, ಪಾದತಿ ಹಳ್ಳಿಯ ಸಂಪ್ರದಾಯವಾದಿ ನೋಟ ಮತ್ತು ಧರ್ಮಶಾಲದ ಪ್ರಶಾಂತ ದೃಶ್ಯಗಳನ್ನು ಸುಂದರವಾಗಿ ಸೆರೆ ಹಿಡಿದಿದ್ದಾರೆ. ಇನ್ನು ದೃಶ್ಯಗಳು ತುಂಬಾ ಇಂಪ್ರೆಸಿವ್ ಆಗಿ ಕಾಣಿಸಿವೆ. ಇನ್ನು ಈ ಸಿನಿಮಾ ಮಹಿಳಾ ಸಬಲೀಕರಣ, ಹೆಣ್ಣು ಮಕ್ಕಳಿನ ನಡುವಿನ ಸೋದರತ್ವ ಮತ್ತು ದಬ್ಬಾಳಿಕೆಯ ಸಂಪ್ರದಾಯವನ್ನು ಪ್ರಶ್ನಿಸುವ ವಿಷಯಗಳನ್ನು ಹೇಳುತ್ತವೆ. ಇನ್ನು ಹೆಚ್ಚಿನ ಸಿನಿಮಾದ ಭಾಗದಲ್ಲಿ ತುಂಬಾ ಅಸಹಜವಾಗಿ ಉಪದೇಶ ಮಾಡುವಂತೆ ಅನಿಸುವುದಿಲ್ಲ. ಇನ್ನು ಈ ಮೂವಿಯ ನೆಗೆಟಿವ್ ಪಾಯಿಂಟ್ಸ್ ವಿಷಯಕ್ಕೆ ಬಂದರೆ, ಮೊದಲಾರ್ಧವು ಕಥೆಯನ್ನು ಚೆನ್ನಾಗಿ ಬಿಲ್ಡ್ ಮಾಡಿದರೂ ದ್ವಿತೀಯಾರ್ಧ ಮತ್ತು ಕ್ಲೈಮ್ಯಾಕ್ಸ್ ಸ್ವಲ್ಪ ರಶ್ಯ ಮಾಡಿ ಮುಗಿಸಿದಂತೆ ಅನಿಸುತ್ತದೆ. ಪ್ರಯಾಣ ಕೆಲವೊಮ್ಮೆ ನಿಧಾನವಾಗುತ್ತದೆ ಮತ್ತು ಕತೆ ತನ್ನ ವೇಗವನ್ನು ಕಂಡುಕೊಳ್ಳುತ್ತದೆ. ಹಳ್ಳಿಯ ಕಠಿಣ ನಿಯಮಗಳನ್ನು ಸ್ವಲ್ಪ ದೂರದಂತೆ ಅನಿಸುತ್ತದೆ. ಒಂದು ಸಾಂಪ್ರದಾಯಿಕ ಸೆಟ್ಟಿಂಗ್ನಲ್ಲಿ ಇಂಗ್ಲಿಷ್ ಮ್ಯಾಗಜಿನ್ ಮತ್ತು ಸ್ಮಾರ್ಟ್ಫೋನ್ಗಳಂತಹ ಮಾಡರ್ನ್ ಅಂಶಗಳ ಮಿಶ್ರಣ ಕೆಲವೊಮ್ಮೆ ಸಿನಿಮಾದ ನಂಬಿಕೆಯನ್ನು ಕಡಿಮೆ ಮಾಡುತ್ತದೆ. ಇನ್ನು ಸಿನಿಮಾ ಕೆಲವೊಮ್ಮೆ ತನ್ನ ಗಂಭೀರ ಸಂದೇಶ ಮತ್ತು ಲೈಟ್ ಹಾರ್ಟೆಡ್ ಪಾತ್ರ ಕೇಂದ್ರಿತ ಸೀನ್ಗಳನ್ನು ಸಮತೋಲನಗೊಳಿಸಲು ಹೆಣಗಾಡುತ್ತದೆ. ಇದು ಟೋನಲ್ ಶಿಫ್ಟ್ಗಳನ್ನು ಸ್ವಲ್ಪ
ಅಸಹಜವಾಗಿಸುತ್ತದೆ. ಇನ್ನು ಕ್ಲೈಮ್ಯಾಕ್ಸ್ನ ಪರಿಹಾರ ಸ್ವಲ್ಪ ನಿರಾಸೆ ಮೂಡಿಸುವಂತಿದೆ. ಇದು ನ್ಯಾಯವನ್ನು ಸಾಧಿಸಲು ಪ್ರಯತ್ನಿಸಿದರೂ ಅದು ತುಂಬ ನೇರವಾಗಿ ಮತ್ತು ಒಂದು ಶಕ್ತಿಯುತ ಭಾವನಾತ್ಮಕ ಪಂಚನ್ನು ಹೊಂದಿರುವುದಿಲ್ಲ. ಇನ್ನು ಕ್ಲೈಮ್ಯಾಕ್ಸ್ ಹೇಗಿದೆ ಎಂದರೆ, ಹಾಗಾದರೆ ಈ ಕತೆ ಹೇಗೆ ಮುಗಿಯುತ್ತದೆ? ಫೋಟೋಗ್ರಾಫರ್ ಮತ್ತು ಪತ್ತೆಹಚ್ಚಿ ಆತನನ್ನು ಎದುರಿಸಿದ ನಂತರ ಮೂವರು ಮಹಿಳೆಯರು ನಿಗೂಢ ಫೋಟೋದಿಂದ ಹಿಂದಿನ ಸತ್ಯವನ್ನು ಕಂಡುಕೊಳ್ಳುತ್ತಾರೆ. ಕ್ಲೈಮ್ಯಾಕ್ಸ್ ಒಂದು ದೊಡ್ಡ ನಾಟಕೀಯ ಘರ್ಷಣೆಯಾಗಿದ್ದರೆ ಒಂದು ಶಾಂತ ಆದರೆ ಶಕ್ತಿಯುತವಾದ ಪರಿಹಾರ ಕ್ಷಣವಾಗುತ್ತಿತ್ತು. ಸುಬ್ಬು ತನ್ನ ಹಳ್ಳಿಗೆ ಹಿಂತಿರುಗುತ್ತಾಳೆ, ಆದರೆ ಈಗ ಆಕೆ ಬಲಹೀನ ಸಂತತಿಯಾಗಿರದೆ ತನ್ನ ಧ್ವನಿಯನ್ನು ಕಂಡುಕೊಂಡ ಒಬ್ಬಳು ಸಬಲೀಕೃತ ಮಹಿಳೆಯಾಗಿರುತ್ತಾಳೆ. ಆಕೆ ಹಿರಿಯರನ್ನು ಕೇಳದೆ, ಕ್ಷಮೆ ಕೇಳದೆ ಅವರಿಗೆ ಸತ್ಯವನ್ನು ಹೇಳುತ್ತಾಳೆ ಮತ್ತು ಅವರ ಮೂಢನಂಬಿಕೆಯ ಅಡಿಪಾಯವನ್ನು ಪ್ರಶ್ನಿಸುತ್ತಾಳೆ. ಈ ಅಂತ್ಯವು ಸುಬ್ಬಿಗೆ ಒಂದು ಆಕೆಯ ಹಳ್ಳಿಯಲ್ಲಿರುವ ಎಲ್ಲ ಮಹಿಳೆಯರಿಗೆ ಒಂದು ಹೊಸ ಆರಂಭವನ್ನು ಸೂಚಿಸುತ್ತದೆ. ಹಾಗಾದರೆ ನೀವು ಈ ಸಿನಿಮಾ ನೋಡಿದ್ದೀರಾ? ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಾಮೆಂಟ್ಗಳಲ್ಲಿ ತಿಳಿಸಿ. ಇದು ನಿಮಗೆ ಇಷ್ಟವಾಯಿತಾ ಅಥವಾ ಇನ್ನೂ ಬೇಸರ ಮೂಡಿಸಿತಾ? ಈ ವಿಡಿಯೋವನ್ನು ಲೈಕ್ ಮಾಡಲು, ಇನ್ನಷ್ಟು ಸಿನಿಮಾ ವಿಮರ್ಶೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರೆಯಬೇಡಿ.